Good morning, students. In this class, let me study about what you call them as a first PUC yelliruvanta so what you call them as a chapter we are going to study. It's called them as a chapter third called them as a plant kingdom. What you call them as we are going to study about a plant kingdom. ಈ plant kingdom ಅಲ್ಲಿ ನೀವು what is the type of classification we studied in the last class, which are called them as artificial system of classification, natural system of classification, and as well as the what you call them as the phylogenetic system of classification. ಈ ನಾವು phylogenetic system of classification ನಾವು ಈಗಲೂ ನಾವು ಅದನ್ನ ಫಾಲೋ ಮಾಡ್ತಾ ಇದೀವಿ ಅನ್ನೋದು. Which the first system we are following today is called phylogenetic system of classification. It is the most advanced type of classification. It is based on what you call them as the evolutionary relationship between the organism was taken into account by classification of organism. ಇದನ್ನ ಲಾಸ್ಟ್ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡಿದ್ರಿ. ಅಂಡ್ ಆಲ್ಸೋ ವಿ ಸ್ಟಡಿ ವಾಟ್ ಯು ಕಾಲ್ ದೆಮ್ ಎಸ್ ಸಮ್ ಆಫ್ ದಿ ಕ್ಯಾರೆಕ್ಟರ್ಸ್ ಆಫ್ ದಿ ವಾಟ್ ಯು ಕಾಲ್ ದಿ ಕಿಂಗ್ಡಮ್ ಪ್ಲಾಂಟ್ ನಲ್ಲಿ ಇರುವಂತಹ ಜೀವಿಗಳಲ್ಲಿ ವಾಟ್ ಯು ಕಾಲ್ ದೆಮ್ ಎಸ್ ಲೋಯರ್ ಜೀವಿಗಳು ಪ್ಲಾಂಟ್ಸ್ ಅಂತ ಕರೆದ್ರೆ ಆಲ್ಗೆ, ಬ್ರಿಯೋಫೈಟ್ಸ್, ಟೆರಿಡೋಫೈಟ್ಸ್, ಜಿಮ್ನೋಸ್ಪರ್ಮ್ಸ್ ಅಂಡ್ ಆಸ್ ವೆಲ್ ಆಸ್ ದಿ ಆಂಜಿಯೋಸ್ಪರ್ಮ್ಸ್ ಅಂತ ಇದ್ದಾರೆ. ಈಗ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ವಾಟ್ ವಿ ಸ್ಟಡಿ ಕಾಲ್ ದೆಮ್ ಎಸ್ ಆಲ್ಗೆ ಬಗ್ಗೆ ಸ್ಟಡಿ ಮಾಡಿದ್ವಿ. ವಾಟ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಆಲ್ಗೆ ಅಂದ್ರೆ ಮುಖ್ಯವಾಗಿ ಯಾರು ವಾಟ್ ಯು ಕಾಲ್ ದೆಮ್ ಎಸ್ ದೇರ್ ಕ್ಲೋರೋಫಿಲಸ್ ಅನ್ನೋದು ಸಿಂಪಲ್ ಥ್ಯಾಲಾಯ್ಡ್ ಆಟೋಟ್ರೋಫಿಕ್ ಆರ್ಗನಿಸಮ್ ವಿಚ್ ಆರ್ ಫೌಂಡ್ ಇನ್ ಅಕ್ವಾಟಿಕ್ ಹ್ಯಾಬಿಟಾಟ್. ಅಂದ್ರೆ ನೀರಿರುವಂತಹ ಜಾಗದಲ್ಲಿ ಕಂಡು ಬರ್ತದೆ. ಕ್ಲೋರೋಫಿಲ್ ಅನ್ನು ಹೊಂದಿದಾವೆ ಅನ್ನೋದು ಸಿಂಪಲ್ ಆಗಿದೆ. ಅಂಡ್ ಪ್ಲಾಂಟ್ ಬಾಡೀಸ್ ಕಾಲ್ಡ್ ಥ್ಯಾಲಾಯ್ಡ್. ಅಂದ್ರೆ ವೈ ಕಾಲ್ಡ್ ದೆಮ್ ಎಸ್ ಪ್ಲಾಂಟ್ ಬಾಡೀಸ್ ಕಾಲ್ಡ್ ಥ್ಯಾಲಾಯ್ಡ್. ಯು ಕ್ಯಾನ್ ಸೀ ದೇ ಕ್ಯಾನ್ ಬಿ ಡಿಫರೆನ್ಶಿಯೇಟ್ ರೂಟ್, ಸ್ಟೆಮ್ ಅಂಡ್ ಲೀವ್ಸ್ ಅಂತ ನಾವು ಇವನ್ನ ಡಿಫರೆನ್ಶಿಯೇಟ್ ಮಾಡಕ್ ಆಗೋದಿಲ್ಲ. ಎಸ್ ದೇ ಆರ್ ಕಾಲ್ಡ್ ದೆಮ್ ಎಸ್ ಥ್ಯಾಲಾಯ್ಡ್ ಅಂತ ಕರಿತೀವಿ. ಥ್ಯಾಲಾಯ್ಡ್ ಅಂತ ಯಾಕೆ ಕರಿತೀವಿ ಅಂದ್ರೆ ಕೆನಾಟ್ ಬಿ ಡಿಫರೆನ್ಶಿಯೇಟ್ ರೂಟ್, ಸ್ಟೆಮ್ ಅಂಡ್ ಲೀವ್ಸ್, ಸಿಂಪಲ್ ಆಗಿರ್ತವೆ ಜೀವಿಗಳು ಅನ್ನೋದು. ಆಮೇಲೆ ಇನ್ನು ಮುಖ್ಯವಾಗಿ ಫೋಟೋಸಿಂಥೆಟಿಕ್ ಆಗಿದ್ದಾರೆ. ದಿ ಪ್ರಿಪೇರ್ ದೇರ್ ಓನ್ ಫುಡ್ ಮೆಟೀರಿಯಲ್ಸ್, ಆಹಾರವನ್ನು ಸೂರ್ಯನ ಸಹಾಯದಿಂದ, ಕಿರಣಗಳ ಸಹಾಯದಿಂದ ಮತ್ತು ಆಹಾರವನ್ನು ತಯಾರಿಸ್ತವೆ ಅನ್ನೋದು. ಅಂಡ್ ದೀಸ್ ಆರ್ ಯೂಶಲಿ ವಾಟ್ ಯು ಕಾಲ್ ದೆಮ್ ಎಸ್ ಇವುಗಳೇ ಏನಾಗಿದೆ ಅಂದ್ರೆ ದೇ ಆರ್ ಯುನಿಸೆಲ್ಯುಲರ್ ಇರಬಹುದು, ದೇ ಬಿ ವಾಟ್ ಯು ಕಾಲ್ ದೆಮ್ ಎಸ್ ಕಲೋನಿಯಲ್ ಫಾರ್ ಎಕ್ಸಾಂಪಲ್ ಇನ್ ಕೇಸ್ ವಾಲ್ವಾಕ್ಸ್, ದೇ ದಿ ಫಿಲಮೆಂಟಸ್ ತರ ಇರಬಹುದು. ಈಗ ಅನೇಕ ಸ್ಪೈರಲ್ಗಳಿಂದ ಸೆಲ್ಸ್ ಒಂದ್ ಮೇಲೆ ಒಂದು ಅರೇಂಜ್ ಆಗಿ ಫಿಲಮೆಂಟಸ್ ರೂಪದಲ್ಲಿ ಸಹ ಕಂಡು ಬರೋದು ಅನ್ನೋದು. ಅಂಡ್ ಸಮ್ ಆಫ್ ದಿ ಮ್ಯಾಸಿವ್ ಫಾರ್ಮ್ಸ್ ಲೈಕ್ ವಾಟ್ ಯು ಕಾಲ್ ದೆಮ್ ಸ್ಕೆಲ್ಸ್ ಇರ್ತವೆ ಅಂತ ಹೇಳಿದ್ವಿ. ಅಂಡ್ ಇಲ್ಲಿ ಮುಖ್ಯವಾಗಿ ಇವು ಅಕ್ವಾಟಿಕ್ ಆಗಿದ್ದು ಫ್ರೆಶ್ ವಾಟರ್ ಫಾರ್ಮ್ಸ್ ಇದಾವೆ. ಕೆಲವು ಸಮ್ ಆಫ್ ದಿ ವಾಟ್ ಯು ಕಾಲ್ ದೆಮ್ ಇಸ್ ಮರೈನ್ ವಾಟರ್ ಫಾರ್ಮ್ಸ್ ಇದಾವೆ ಅನ್ನೋದು. ಅಂಡ್ ರಿಪ್ರೊಡಕ್ಷನ್ಸ್ ನಾವು ಹೇಳಿದಾಗ ವಾಟ್ ಆರ್ ದಿ ವೆಜಿಟೇಟಿವ್ ರಿಪ್ರೊಡಕ್ಷನ್ ಇಸ್ ಬೈ ಫ್ರಾಗ್ಮೆಂಟೇಶನ್. ಯಾವುದೇ ಬಾಡಿ ಇಸ್ ಡಿವೈಡೆಡ್ ಇಂಟು ವಾಟ್ ಯು ಕಾಲ್ ದೆಮ್ ಇಸ್ ಬ್ರೋಕ್ ಆಗುತ್ತೆ. ಬ್ರೋಕನ್ ಪಾರ್ಟ್ ಇನ್ ದಟ್ ಪೀಸ್ are going to develop into a new organism. This is called one of the capacity of these organisms. Like a fragmentation, asexual reproduction by means of juice first, sexual reproduction and fusion of gametes. Ali if the in sexual reproduction the similar gametes are fused, that is called them as isogamous ಅಂತ ಹೇಳಿದ್ವಿ. ಅದಕ್ಕೆ Chlamydomonas examples ಬೇರೆ ಕೊಟ್ವಿ. If the dissimilar gametes are fused, that is called them as what you call anisogamous ಅಂತ ಕರೆದ್ವಿ. And if the one is a motile gamete, another one is called non-motile. What you call motile male gamete is the non-motile ಚಲಿಸದೇ ಇರುವಂತ non-motile gamete is fused oogamous ಅನ್ನೋದು ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡಿದ್ವಿ. ಇದಕ್ಕೆ ಎಕ್ಸಾಂಪಲ್ ವಾಲ್ವಸ್ ಅಂಡ್ ಫ್ಯೂಗಸ್ ಅನ್ನೋದು these are the examples. These are the general characters what you call them as algae. Now ಈ algae having so many importance that called economic importance. Let me study about in this class what is the economic importance of algae. In the economic importance of algae. Algae economic importance ಏನು? What is the economic importance of the algae? Algae economic importance ನೋಡಿದಾಗ what you call the what is the ಎಕನಾಮಿಕ್ ಇಂಪಾರ್ಟೆನ್ಸ್ ಅಂದ್ರೆ ಅದರ ನಮಗೆ ಏನು ಅಡ್ವಾಂಟೇಜಸ್ ಇದೆ ಅನ್ನೋಂಥದ್ದು, ಅದನ್ನ ಕಮರ್ಷಿಯಲ್ ನಾವು ಹೆಂಗ್ ಬಳಸ್ತಾ ಇದೀವಿ, ಅದನ್ನ ವಾಣಿಜ್ಯವಾಗಿ ನಾವು ಅನ್ನೋದು. ಹಾಗೆ ಫಾರ್ ಎಕ್ಸಾಂಪಲ್ ಮುಖ್ಯವಾಗಿ ಮೆನಿ ಆಫ್ ದಿ ಆಲ್ಗೆ ನಾವು ಯೂಸ್ ಆಸ್ ಎ ಫುಡ್ ಬೈ ಹ್ಯೂಮನ್ ಬೀಯಿಂಗ್ಸ್ ಅಂಡ್ ಆಲ್ಸೋ ಫಾಡರ್ ಫಾರ್ ದಿ ಮೆಡಿಕಲ್ ಕ್ಯಾಟಲ್ಸ್. ಇದೇನಾಗಿದೆ ಮೆನಿ ಆಫ್ ಆಲ್ಗೆ ನಾವು ಏನಾಗಿ ಉಪಯೋಗಿಸ್ತೀವಿ, ಮೆಡಿಕಲ್ ಫುಡ್ ಆಗಿ ಉಪಯೋಗಿಸ್ತೀವಿ ಅನ್ನೋದು ಬೈ ದಿ ಮ್ಯಾನ್ ಅಂಡ್ ಆಲ್ಸೋ what you call them is a fodder for the cattle. ಇದು ಒನ್ ಆಫ್ ದಿ ಇಂಪಾರ್ಟೆನ್ಸ್. ಆಲ್ಗೆನ ನಾವು ಆಹಾರವಾಗಿ ಬಳಸ್ತಾ ಇದೀವಿ. ದನ ಕರುಗಳಿಗೆ what you call fodder ಮೇವಾಗಿ ನಾವು ಇದನ್ನ ಉಪಯೋಗಿಸ್ತಾರೆ. ಅದರಲ್ಲಿ ಸರ್ಗ್ಯಾಸಮ್, ಲ್ಯಾಮಿನೇರಿಯಾ ಅನ್ನೋದಿವೆ, ಫಾರ್ಫೈರಾ. ಇದೆಲ್ಲ ಎಕ್ಸಾಂಪಲ್ what you call them is ಫಾರ್ಫೈರಾ ಅಂತ is one of the algae you can see. and what you call ಲ್ಯಾಮಿನೇರಿಯಾ ಅನ್ನುವಂತ algae. ಅದನ್ನೆಲ್ಲ ನಾವು ಏನು ಮಾಡ್ತೀವಿ this called brown algae ಲ್ಯಾಮಿನೇರಿಯಾ ಅನ್ನೋದು. ಅಂಡ್ ಸರ್ಗ್ಯಾಸಮ್ ಅಂದ್ರೆ ಈ ಆಲ್ಗೆಗಳನ್ನ ಯೂಸ್ ಆಸ್ what you call them as ಏನಾಗಿ ಬಳಸ್ತಾ ಇದೀವಿ ಆಹಾರವಾಗಿ. ಅಂದ್ರೆ ಒನ್ ಆಫ್ ದಿ ಎಕನಾಮಿಕ್ ಇಂಪಾರ್ಟೆನ್ಸ್ ಅಂದ್ರೆ ಮೆನಿ ಆಲ್ಗೆ
ಮಿನಿ ಆಲ್ಗೆ ನಾವೇನೋ ಉಪಯೋಗಿಸ್ತೀವಿ they are used as a what you call them as they are used as food by man and fodder for cattle. Example what you call them as Sargassum, Laminaria. Name of the algae. These are the different algae. First one is called as the mini algae. ನಾವು ಏನಾಗಿ ಉಪಯೋಗಿಸ್ತೀವಿ many algae used as what you call them as a food ಆಗಿ ಉಪಯೋಗಿಸ್ತೀವಿ ಅನ್ನೋದು and also what you call them as a fodder for the cattle. ಆಮೇಲೆ in case this the certain algae like usually that can produce a hydrocolloids ನ ಪ್ರೊಡ್ಯೂಸ್ ಮಾಡ್ತವೆ and hydrocolloids they produce on cell wall ಮೇಲೆ ಒಂದು hydrocolloid substance ಡೆಪಾಸಿಟ್ ಆಗುತ್ತೆ many algae hydrocolloid substance ಗೆ water holding substance ಅದು ಉದಾಹರಣೆ ಕೊಡಲೇ ಮಾಡಿಕೊಳ್ಳಿ ಆಲ್ಜಿನ್ ಅನ್ನೋದು ಕಾರಾಜಿನಮ್ ಅಂತ ಈ ಆಲ್ಜಿನ್ ಅನ್ನೋದು ಬ್ರೌನ್ ಆಲ್ಗೆ ಪ್ರೊಡ್ಯೂಸ್ ಮಾಡುತ್ತೆ ಕಾರಾಜಿನ್ ಅನ್ನೋದು ಒಂದು ಹೈಡ್ರೋಕೊಲೈಡ್ ಸಬ್ಸ್ಟೆನ್ಸ್ ರೆಡ್ ಆಲ್ಗೆ ಪ್ರೊಡ್ಯೂಸ್ ಬೈ ದಿ ರೆಡ್ ಆಲ್ಗೆ ಅಂದ್ರೆ ಏನಾಗುತ್ತೆ ಸರ್ಟನ್ ಆಲ್ಗೆ ಲೈಕ್ ಬ್ರೌನ್ ಆಲ್ಗೆ ಆಗಿರೋದು ರೆಡ್ ಆಲ್ಗೆ ಏನ್ ಮಾಡ್ತವೆ ದೇ ಗೋಯಿಂಗ್ ಟು ಪ್ರೊಡ್ಯೂಸ್ ಮಾಡಿಕೊಳ್ಳಿ ಹೈಡ್ರೋಕೊಲೈಡ್ಸ್ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿಯನ್ನ ವಾಟರ್ ಹಿಡ್ಕೊಳ್ಳುತ್ತವೆ ವಾಟರ್ ಬೇಗ ಬಿಟ್ಕೊಡೋದಿಲ್ಲ ಅಲ್ಲಿ ಸೋ ಮೆನಿ ಟೈಮ್ಸ್ ಅಲ್ಲಿ ನಾವು ಡ್ರೈ ಆಗಬಾರ್ದು ಅಂತ ಕೆಲವು ಸರಿ ಈ ಒಂದು ವಾಟರ್ ಹೋಲ್ಡಿಂಗ್ ಸಬ್ಸ್ಟೆನ್ಸ್ ಪ್ಯಾಕೇಜಿಂಗ್ ಮಾಡುವಂತದ್ದು ಅಂತದೆಲ್ಲ ಅದಕ್ಕೆ ಈ ಒಂದು ಆಲ್ಗೆಯನ್ನು ಉಪಯೋಗಿಸ್ತಾರೆ ಅದಕ್ಕೆ ಹೊಡಿಕೊಳ್ತೀನಿ ಹೇಗೆ ಮಿನಿ ಆಫ್ ದಿ ಆಲ್ಗೆ ಲೈಕ್ ರೆಡ್ ಬ್ರೌನ್ ಆಲ್ಗೆ ಅಂಡ್ ರೆಡ್ ಆಲ್ಗೆ ದೇ ಪ್ರೊಡ್ಯೂಸ್ ಹೈಡ್ರೋಕೊಲೈಡ್ಸ್ ಅನ್ನೋದು ಹೈಡ್ರೋಕೊಲೈಡ್ಸ್ ವಾಟರ್ ಹೋಲ್ಡಿಂಗ್ ಸಬ್ಸ್ಟೆನ್ಸ್ ಗೆ ಅದನ್ನ ನಾವು ಎಕ್ಸಾಂಪಲ್ ಕೊಟ್ಟಿದ್ರೆ ಆಲ್ಜಿನ್ ಪ್ರೊಡ್ಯೂಸ್ ಬೈ ಹೊಡಿಕೊಳ್ತೀನಿ ಬ್ರೌನ್ ಆಲ್ಗೆ ಕಾರಾಜಿನ್ ಅನ್ನೋದು ಒಂದು ಹೈಡ್ರೋಕೊಲೈಡ್ ಪ್ರೊಡ್ಯೂಸ್ ಬೈ ರೆಡ್ ಆಲ್ಗೆ ಅನ್ನೋದು this other reason particular many of the algae many of brown and red algae ಏನು ಮಾಡ್ತವೆ they produce hydrocolloids substance ಈ hydrocolloids ಅಂದ್ರೆ they are ultimately water holding substance water holding substance ನ ಪ್ರೊಡ್ಯೂಸ್ ಮಾಡ್ತವೆ ಲೈಕ್ ಎಕ್ಸಾಂಪಲ್ ಕೊಟ್ಟಿದ್ರೆ ಲೈಕ್ ಆಲ್ಜಿನ್ ಯಾಕೆ ಪ್ರೊಡ್ಯೂಸ್ ಮಾಡುತ್ತೆ ಬ್ರೌನ್ ಆಲ್ಗೆ ಪ್ರೊಡ್ಯೂಸ್ ಮಾಡುತ್ತೆ and what ಕಳ್ತೀವಿ and ಕಾರಾಜಿನಮ್ this is produced by what called this is also hydrocolloid produced by what called red algae this is called another importance of the algae ಇನ್ನೊಂದು ಉಪಯೋಗ ಅಂದ್ರೆ what called this many of the brown and red algae they produce what called this hydrocolloids ನ ಪ್ರೊಡ್ಯೂಸ್ ಮಾಡ್ತವೆ ಹೈಡ್ರೋಕೊಲೈಡ್ ವಾಟರ್ ಹೋಲ್ಡಿಂಗ್ ಸಬ್ಸ್ಟೆನ್ಸ್ ಇರುತ್ತೆ ಹಂಗಾಗಿ ಈ ಒಂದು ಲೈಕ್ ಉದಾಹರಣೆ ಆಲ್ಜಿನ್ ಅನ್ನು ಪ್ರೊಡ್ಯೂಸ್ ಮಾಡುವಂತ ಬ್ರೌನ್ ಆಲ್ಗೆ ಕಾರಾಜಿನ್ ಅಂತ ಪ್ರೊಡ್ಯೂಸುವಂತ ಈ ಒಂದು ಹೊಡಿಕೊಳ್ಳದೆ ರೆಡ್ ಆಲ್ಗೆ ಇದೆಲ್ಲ ಅವನ್ನು ನಾವು ವಾಟರ್ ಹೋಲ್ಡಿಂಗ್ ಸಬ್ಸ್ಟೆನ್ಸ್ ಆಗಿ ನಾವು ಬಳಸ್ತಾ ಇದೀವಿ ಹಂಗೆ ಸೊ ಒನ್ ಆಫ್ ದಿ ಅದರ್ ಇಸ್ ಪ್ರೊಡ್ಯೂಸ್ ಬೈ ಸಮ್ ಆಫ್ ದಿ ಆಲ್ಗೆ ಲೈಕ್ ಹೊಡಿಕೊಳ್ಳದೆ ಗ್ರಾಸಿಲೇರಿಯಾ ಅಂಡ್ ಜಿಲಾಡಿಯಂ ಅಂತ ಈ ಒಂದು ರೆಡ್ ಆಲ್ಗೆ ಪ್ರೊಡ್ಯೂಸ್ ಮಾಡ್ತಾರೆ ಹೊಡಿಕೊಳ್ಳದೆ ಗ್ರಾಸಿಲೇರಿಯಾ ಅಂಡ್ ಜಿಲಾಡಿಯಂ ದೇ ಗೋಯಿಂಗ್ ಟು ಪ್ರೊಡ್ಯೂಸ್ ಒನ್ ಆಫ್ ದಿ ಸಬ್ಸ್ಟೆನ್ಸ್ ಕಾಲ್ಡ್ ಅಗರ್ that agar is used for as a nutrient media in the what you call that is ಕಲ್ಚರಿಂಗ್ ಮಾಡಬೇಕಾರ ನಾವು ನ್ಯೂಟ್ರಿಯೆಂಟ್ ಮೀಡಿಯಾನ ಮೇಲೆ ಈ ಬ್ಯಾಕ್ಟೀರಿಯಾನ ಬಳಸ್ತಾರೆ ಅದು what you call that is some of the fungus they want to what you call that is they develop in a laboratory nutrient mediaದಲ್ಲಿ nutrient media solidifying substance ಆಗಿ ಇದನ್ನ ಬಳಸ್ತಾರೆ ನ್ಯೂಟ್ರಿಯೆಂಟ್ಸ್ ಎಲ್ಲ ಹಾಕಿ ಅಗರ್ ಹಾಕಿದಾಗ ಅದು ಸಾಲಿಡಿಫೈ ಆಗುತ್ತೆ ಒಂದು 30 minutes ಅಲ್ಲಿ ಆಫ್ಟರ್ ದಟ್ they can what you call that is ಈ ಒಂದು ಇನಾಕ್ಯುಲೇಷನ್ ಮಾಡ್ತಾರೆ ಅದಕ್ಕೆ ಯಾವುದು ಬ್ಯಾಕ್ಟೀರಿಯಾನ ಬೆಳೆಸಬೇಕಲ್ಲ ಅದಕ್ಕೆ ಈ ಒಂದು ಅಗರ್ನ ಉಪಯೋಗಿಸ್ತಾರೆ ಅಗರ್ನ ಏನಾಗಿ ಉಪಯೋಗಿಸ್ತಾರೆ ಯಾಕಂದ್ರೆ ಅಗರ್ ಕಮರ್ಷಿಯಲಿ ಯೂಸ್ ಇದೆ ಬಟ್ ಕಮರ್ಷಿಯಲಿ ನಾವೇನ್ ಮಾಡ್ತೀವಿ ಒಪ್ತಿ ರಿಟಾಲ್ಗಿಂದ ಪಡ್ಕೊಂತೀವಿ ಕಮರ್ಷಿಯಲ್ ವಾಣಿಜ್ಯವಾಗಿ ಹೆಚ್ಚಿನ ಮಟ್ಟದಲ್ಲಿ ಒಂದು ಬೆಳೆಸಿ ಕಮರ್ಷಿಯಲ್ ಪಡಿಸ್ಕೊಂಡು ಹೊಡಿಕೊಳ್ತೀನಿ ರೆಡ್ ಆಲ್ಗೆ ಗ್ರಾಸಿಲೇರಿಯಾ ಅಂಡ್ ಜಿಲಾಡಿಯಂ ಅನ್ನೋದು ಇನ್ ದಿ ಪ್ರಿಪರೇಷನ್ ಆಫ್ ನಾವು ಏನಲ್ಲಿ ಉಪಯೋಗಿಸ್ತೀವಿ ಅಂದ್ರೆ ದೇ ಆರ್ ಯೂಸ್ಲಿ ಫಾರ್ ದಿ ನ್ಯೂಟ್ರಿಯೆಂಟ್ ಮೀಡಿಯಾ ಪ್ರಿಪರೇಷನ್ and also they use for the preparation of jellies and ice creams ಅಲ್ಲಿ ಉಪಯೋಗಿಸ್ತಾರೆ and also for the culture of certain microbes in the pathological lab ಅಲ್ಲಿ pathological ರೋಗ ಹರಡುವಂತ ಲ್ಯಾಬ್ ಅಲ್ಲಿ ಯಾವುದೇ ಒಂದು ಬ್ಯಾಕ್ಟೀರಿಯಾದನ್ನ
ಗ್ರೋತ್ ನೋಡ್ಬೇಕು, ಯಾವ್ದು ಸ್ಯಾಂಪಲ್ ತಗೊಂಡು ಅದು ಬೆಳೆಸಿ ನೋಡ್ತಾರೆ. ದಿಸ್ ಇಸ್ ವೆದರ್ ಇಟ್ ಇಸ್ ದಟ್ ಆರ್ಗನಿಸಮ್ ಬೆಳೀತದೆ ಅದೈತೋ ಇಲ್ಲ ನಮಗೆ ಪತ್ತೆ ಹಚ್ಚಲಿಕ್ಕೆ ದಯವಿಟ್ಟು ಕಲ್ಚರ್ ಅನ್ನು ಬೆಳೆಸುವಂತದ್ದು ಎಲ್ಲಿ ಬೆಳೆಸ್ತಾರೆ, ಈ ಒಂದು ಅಗಾರ್ ಮೀಡಿಯಾದಲ್ಲಿ ಬೆಳೆಸ್ತಾರೆ. ಹಂಗಾಗಿ ಇವತ್ತು ಕಳ್ತೇವೆ agar is one of the produced by the commercially are going to produce in the by the what you call them as obtained from the certain bag or certain algae. Agar is produced commercially ವಾಣಿಜ್ಯವಾಗಿ by what you call them as certain algae. Agar is produced commercially by certain algae. ಯಾವ algae ಅಂದ್ರೆ Gracilaria and Giladium. ಇದನ್ನ used as jellies ನೀವೆಲ್ಲ ಚಾಕ್ಲೇಟ್ ಜೆಲೀಸ್ ಅಂತ ಹೇಳ್ತಲ್ಲ and there is what you call them as jellies and and some chocolates they going to buy ice creams like that ice cream we ಬಳಸ್ತಾರೆ. And this agar is also used as a synthetic media. Agar it is used for the preparation of preparation of synthetic ನಾವು ತಯಾರು ಮಾಡ್ತೀವಿ ಮೀಡಿಯಾ synthetic nutrient media. ಈ ನ್ಯೂಟ್ರಿಯೆಂಟ್ ಮೀಡಿಯಾನ ಪ್ರಿಪೇರ್ ಮಾಡೋಕೆ ಅಗಾರ್ನ ಉಪಯೋಗಿಸ್ತಾರೆ ಸಾಲಿಡಿಫೈಯಿಂಗ್ ಸಬ್ಸ್ಟೆನ್ಸ್ ಆಗಿ. ದಟ್ ಇಸ್ ಇಲ್ಲಿ ಸಿಂಥೆಟಿಕ್ ಮೀಡಿಯಾ ಮೇಲೆ ವಿ ಗೋಯಿಂಗ್ ಟು ಕಲ್ಚರ್ ಸರ್ಟನ್ ಮೈಕ್ರೋಬ್ಸ್ in pathological labs. ಇದರಲ್ಲಿ ಸಿಂಥೆಟಿಕ್ ಮೀಡಿಯಾ ಮೇಲೆ ವಿ ಗೋಯಿಂಗ್ ಟು ಕಲ್ಚರ್ ದಿ ಸರ್ಟನ್ what you call this microbes in pathological. ಈ ತರ ಒಂದು ಪೆಟ್ಟಿ ಡಿಶ್ ಒಳಗಡೆ ಈ ಅಗಾರ್ನ ಏನು ಮಾಡ್ತಾರೆ, ಮೆಲ್ಟ್ ಮಾಡಿ ಅಗಾರ್ನ ಸಬ್ಸ್ಟೆನ್ಸ್ ಏನಿದೆ ಹಾಕ್ತಾರೆ. ಅವಾಗ ಏನಾಗುತ್ತೆ, ಕೆಳಗಡೆ ಹೋಗಿ ಸೆಟ್ಲ್ ಆಗಿ ಇಲ್ಲಿ ಅದು ದ್ರವ ಇದೆ ಫ್ಲೂಯಿಡ್ ಅದನ್ನ ಹಾಕಿದಾಗ ಅದು ಬೇಕಾದ ಪೋಷಕಾಂಶಗಳೆಲ್ಲ ಆ್ಯಡ್ ಮಾಡಿದ್ರೆ ಇದು ಗಟ್ಟಿ ಆಗಿದೆ. ಈ ಒಂದು ಸೆಮಿ ಸಾಲಿಡ್ ಆದ ಸಬ್ಸ್ಟೆನ್ಸ್ ಆಗಿದ್ರೆ ಮೇಲೆ ನಾವು ಬೇಕಾದಂತ ಒಂದು ಬ್ಯಾಕ್ಟೀರಿಯಾ ಕಲ್ಚರ್ನ ಇನಾಗ್ರೇಷನ್ ಮಾಡ್ತಾರೆ. ಆ ಇನಾಗ್ರೇಷನ್ ಕಲೋನಿ ಆಗಿ ಗುಂಪಾಗಿ ಬೆಳ್ಕೊಂಡು ಅದನ್ನ ನಾವು ಐಡೆಂಟಿಫೈ ಮಾಡಲಿಕ್ಕೆ ಯಾವ ಪೆಥೋಜನ್ ಅಂತ ಐಡೆಂಟಿಫೈ ಮಾಡಲಿಕ್ಕೆ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿ ಈ ತರ ಇನಾಗ್ರೇಷನ್ ಮಾಡಿ ಪೆಥಾಲಜಿಕಲ್ ರೋಗ ಯಾವ ರೋಗ ಅಂತ ಪತ್ತೆ ಹಚ್ಚಿ ಪೆಥಾಲಜಿಕಲ್ ಲ್ಯಾಬ್ಸ್ ಅಲ್ಲಿ ಅದನ್ನ ಬಳಸ್ತಾರೆ ಅನ್ನೋದು. ಇಸ್ ಅನದರ್ ಇಂಪಾರ್ಟೆನ್ಸ್ ಆಫ್ ದಿಸ್ ವಾಟ್ ಯು ಕಾಲ್ ದಿಸ್ ಆಲ್ಗೆ ಇನ್ನೊಂದು ಇಂಪಾರ್ಟೆನ್ಸ್ ಇದ್ದದ್ದು ಅನ್ನೋದು. ಆಮೇಲೆ ಸರ್ಟನ್ ಆಲ್ಗೆ ಲೈಕ್ ಫಾರ್ ಎಕ್ಸಾಂಪಲ್ ಕ್ಲೋರೆಲ್ಲಾ ಅಂಡ್ ಸ್ಪಿರುಲಿನಾ ದೇ ಆರ್ ವಾಟ್ ಯು ಕಾಲ್ ದೇ ಆರ್ ರಿಚ್ ಇನ್ ಪ್ರೋಟೀನ್ ಹೆಚ್ಚಿರುತ್ತೆ. ಅದೇ ರೀತಿ ಯೂಸ್ ಎ ಫುಡ್ ಸಪ್ಲಿಮೆಂಟ್ ಆಹಾರಕ್ಕೆ ಪೂರಕವಾದಂತಹ ಆಹಾರವಾಗಿ ಬಳಸ್ತಾರೆ ಬೈ ಸ್ಪೇಸ್ ಟ್ರಾವೆಲರ್ಸ್. ಸ್ಪೇಸ್ ಟ್ರಾವೆಲರ್ ಅಂದ್ರೆ ನೀವೇನು ಸ್ಪೇಸ್ ಹೋಗ್ತಾರಲ್ಲ, ಕಲ್ಪನಾ ಚಾವ್ಲಾ ಎಲ್ಲ ಸ್ಟಡಿಡ್ ಅಬೌಟ್ ದೋಸ್ ಥಿಂಗ್. ಅವ್ರು ಸ್ಪೇಸ್ ಟ್ರಾವೆಲರ್ಸ್ ಲೈಕ್ ಅವರು ಕೇಜ್ ಬಿಟ್ಲಿ ನಾವು ಊಟನೆಲ್ಲ ಆಹಾರವನ್ನು ತಗೊಂಡು ಹೋಗೋದಿಲ್ಲ. they have taken simple tablets of spirulina and chloramine because it's rich in protein. ಒಂದು ಆ ರೀತಿಯಾಗಿ ಅವರು ಆಹಾರವನ್ನು ತಗೊಂಡು ಹೋಗ್ತಾರೆ ಅನ್ನೋದು. ದಟ್ ಇಸ್ ವೈ ದೇ ಕಲ್ಚರ್ what you call chlorella and spirulina ಅಂದ್ರೆ ಯುನಿಸೆಲ್ಯುಲರ್ ಆಲ್ಗೆ ಅನ್ನೋದು ಏನಿದೆಯಲ್ಲ ರಿಚ್ ಇನ್ ಪ್ರೋಟೀನ್ ಅನ್ನೋದು. ಏನ್ಸ್ ದೇರ್ ಇಸ್ what you call them is a protein supplement ಆಗಿ ಉಪಯೋಗಿಸ್ತಾರೆ ಬೈ ದಿ ಸ್ಪೇಸ್ ಟ್ರಾವೆಲರ್ಸ್. ಮತ್ತೆ ಉಪಯೋಗಿಸ್ತಾರೆ ಅನ್ನೋದು ಇನ್ ಕೇಸ್ ಆಫ್ ಡೆಫಿಷಿಯನ್ಸಿ ಆಫ್ ಪ್ರೋಟೀನ್ಸ್ ಇದ್ದಾಗ ನಾವು ಯು ಕ್ಯಾನ್ ಆಲ್ಸೋ ಯೂಸ್ ದಿಸ್ ಕ್ಲೋರೆಲ್ಲಾ ಅಂಡ್ what you call ಸ್ಪಿರುಲಿನಾ ನಾವು ಬಳಸಬಹುದು. ಅಂದ್ರೆ ದೇ what you call some of the algae they are what you call them as used as a food supplements. What you call them as many some of the algae like ಯಾವ ಕ್ಲೋರೆಲ್ಲಾ and ಸ್ಪೈರೋಗೈರಾ. ಈ ಸ್ಪೈರೋಗೈರಾನ ಏನು ಮಾಡ್ತಾರೆ, ಯೂಸ್ ದೇ ಆರ್ rich in protein. Yes, they are used as a protein supplement. Protein na ನಾವು ತಿನ್ನುವಂತ ಪ್ರೋಟೀನ್ ಕೊರತೆ ಇದ್ರೆ ಈ ಒಂದು ಸಪ್ಲಿಮೆಂಟ್ ಬೈ ಪ್ರೋಟೀನ್ ಸಪ್ಲಿಮೆಂಟ್ protein supplement by the ಯಾರು space travelers and those having facing the deficiency of proteins ಯಾರು ಕೊರತೆ ಇರ್ತಾರೆ ಅವರು ಇದನ್ನ ಸಪ್ಲಿಮೆಂಟ್ ಆಗಿ ನಾವು ಅವರು ಬಳಸಬಹುದು ಅನ್ನೋದು. ದಿಸ್ ಇಸ್ another one of the advantages of the what you call this. ನಾವು ನೆಕ್ಸ್ಟ್ ನಾವು ನೋಡಿದಾಗ ಇದರಲ್ಲಿ ಮುಖ್ಯವಾಗಿ ಇದರಲ್ಲಿ ಇನ್ನೊಂದು ಏನಂದ್ರೆ ಮೇಜರ್ 60% ಆಫ್ ದಿ
ಫೋಟೋಸಿಂಥೆಟಿಕ್ ಆಕ್ಟಿವಿಟಿ ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ ಫಿಕ್ಸೇಷನ್ ಯಾವ್ದು ಮಾಡ್ತವೆ algae in the aquatic environment ಅಲ್ಲಿ 60% of the carbon dioxide is fixed by this what I call them as algae, and they also contributed to the what I call them as oxygen availability for the aquatic organisms. ಅಂದ್ರೆ ಆಕ್ಸಿಜನ್ ನಮಗೆ ಪ್ಲಾಂಟ್ಸ್ ಹೆಂಗ್ ಕೊಡ್ತಾವೋ ಸಮುದ್ರದಲ್ಲಿ ಇರುವಂತಹ ಜೀವಿಗಳಿಗೆ ಆಕ್ಸಿಜನ್ ಕೊಡುವಂತ algae. ಹೀಗೆ there are usually so many uses regarding what I call them as algae. That is called them as economic importance of algae. ಎಕನಾಮಿಕ್ ಇಂಪಾರ್ಟೆನ್ಸ್ ಆಫ್ ಆಲ್ಗೆ ನಾವು ಮುಖ್ಯವಾಗಿ ಸ್ಟಡಿ ಮಾಡಬೇಕಾದಾಗ ಏನಂತ ಹೇಳ್ತಾ ಹೋಗ್ತೀವಿ, we are going to study what I call them as first what are the uses algae uses as food by man and also water for animals na ಗೊತ್ತಿದೆ, and many brown and red algae produce hydrocolloids water holding substance ಇರುತ್ತೆ like algin and collagen ಅಂತ, and ಅದನ್ನ ನಾವು ಈ ಒಂದು ವಾಟರ್ ಹೋಲ್ಡಿಂಗ್ ಸಬ್ಸ್ಟೆನ್ಸ್ ಆಗಿ ಅದನ್ನ ಬಳಸ್ತಾ ಇದೀವಿ ಅಂತ. and other is by some of the is commercially based in algae like what you call them as Gracilleria and Gillardium ಅಂತ that is used in jellies preparation and ice creams ಅಲ್ಲಿ ಬಳಸ್ತಾರೆ. and also this is the preparation of what you call them as synthetic media, nutrient media ಅನ್ನ synthetic media ತಯಾರು ಮಾಡಲಿಕ್ಕೆ ಉಪಯೋಗಿಸ್ತಾರೆ. and can be used that media can be used for culturing of certain microbes in pathological labs ಅನ್ನೋದು. and also you can see some of the algae like chlorella and spirulina is called as spirulina and called as spirulina. You see spirulina, they are rich in what called as protein. Yes, they can use as a protein supplement in the food ಅಲ್ಲಿ protein supplement ಆಗಿ ನಾವು ಅದನ್ನ ಬಳಸಬಹುದು ಅನ್ನೋದು. it can use by the but usually especially what called as space travelers ಅದನ್ನ ಬಳಸ್ತಾರೆ ಅನ್ನೋದು. now let me what you call them as in this class we know about what are the different classes in ಇದರಲ್ಲಿ ನಾವು ಡಿವೈಡ್ ಮಾಡ್ತೀವಿ main class ಆಗಿ which are the different class of this algae. algae can be divided into different class. ಅಲ್ಲಿ ಮುಖ್ಯವಾಗಿ algae ದಲ್ಲಿ ನಾವು plant type ನಮ್ಮಲ್ಲಿ ಮೂರು algae ನ ಸ್ಟಡಿ ಮಾಡ್ತೀವಿ. green algae, another called brown algae, another called red algae. ಈ different algae is going to study one by one. Yeah, this is first one called as green algae. green algae is called chlorophyllaceae. algae is divided into algae is divided into three classes. ಮೂರು ಕ್ಲಾಸ್ ಗಳಾಗಿ ನಾವು ಡಿವೈಡ್ ಮಾಡ್ತೀವಿ. algae is divided into three classes. which are these three classes called chlorophyllaceae ಅನ್ನೋದು. and second one is called as Paleophyceae. third one is called as Rhodophyceae ಅನ್ನೋದು. ಅಂದ್ರೆ ನಾವು ಆಲ್ಗೆನ ನಾವು ಮೂರು ಕ್ಲಾಸ್ಗಳು ಡಿವೈಡ್ ತ್ರೀ ಕ್ಲಾಸ್. ಈ ಕ್ಲೋರೋಫೈಸಿಯೇ ನಾವು ಮಾಡಿಕೊಂಡಿದ್ದೇವೆ ಗ್ರೀನ್ algae ಅಂತ ಕರೀತೀವಿ. Chlorophyllaceae ಅಂತ green algae ಅಂತ ಕರೀತೀವಿ. Paleophyceae ಅನ್ನು ನಾವು ಮಾಡಿಕೊಂಡಿದ್ದೇವೆ brown algae. brown algae ಅಂತ ಕರೀತೀವಿ. next one is called as Rhodophyceae ಅನ್ನು ಮಾಡಿಕೊಂಡಿದ್ದೇವೆ red algae. ಇದು red algae ಅಂತ. ಹಾಗಾಗಿ ನಾವು algae ಅನ್ನು ನಾವು ಡಿಪೆಂಡೆಂಟ್ ಮಾಡಿಕೊಂಡಿದ್ದೇವೆ three classes are there. which are the three classes of algae? one is called Chlorophyceae, what we call them as Paleophyceae, and as well as what we call Rhodophyceae. Chlorophyceae, Paleophyceae, and Rhodophyceae. One by one, let us study about this what we call them as algae. First one is called Chlorophyceae. Chlorophyceae is now the different coloration ಕಾಣ್ತಾ ಇದೆ. ಒಂದು green algae ಅಂತೀವಿ, ಇನ್ನೊಂದು brown algae ಅಂತೀವಿ, ಇನ್ನೊಂದು what we call them as red algae ಅಂತೀವಿ. all these algae ನಾವು ಏನು ಕ್ಲಾಸಿಫೈ ಮಾಡ್ತೀವಿ ಬೇಸ್ ಅಲ್ಲಿ what we call certain pigments, green ಕಲರ್ ಇರುವಂತ pigments ಗಳಲ್ಲಿ ಇರ್ತವೆ. what you call them ಇಲ್ಲಿ ಮುಖ್ಯವಾಗಿ ನಾವು ಈ Chlorophyceae ಗ್ರೀನ್ algae ಇದರ these are what you call them as aquatic ಆಗಿದ್ದು some of them are fresh water ಆಗಿರ್ತವೆ, some of them are what you call them as marine water. it's called as Chlorophyceae they are called green algae. ಇದರಲ್ಲಿ some of them what you call them as fresh water ಅಲ್ಲಿ ಕಂಡು ಬರ್ತವೆ and some of them are marine water ಅನ್ನೋದು. and ಇವುಗಳಿಗೆ ಮುಖ್ಯವಾದಂತ what you call them ಹೆಂಗ್ ಕಂಡಿರ್ತಾರೆ ಅಂದ್ರೆ ಇವುಗಳಲ್ಲಿ some of them are ನೋಡಿ Chlorophyceae ಸೇರಿರುವಂತ algae. they may be unicellular, they may be what you call them colonial, and they may be filamentous ರೂಪದಲ್ಲಿ ಕಂಡು ಬರಬಹುದು ಅನ್ನೋದು. ಹಾಗಾಗಿ this called as ಇಲ್ಲಿ they are in ಎಂತ algae green algae. green algae ಅಂತ ಕರೀತೀವಿ. they are found in they are ಎಲ್ಲಿ ಕಂಡು ಬರ್ತವೆ? they are found in ಎಲ್ಲಿ ಕಂಡು ಬರುತ್ತೆ? ಫ್ರೆಶ್ ವಾಟರ್ ಸಿಹಿ ನೀರಲ್ಲಿ ಫ್ರೆಶ್ ವಾಟರ್
and as well as and marine water. Marine ಅಂದ್ರೆ ಸಮುದ್ರ ನೀರಿನಲ್ಲಿ ಸಹ ಕಂಡು ಬರ್ತವೆ. They found in a Nepal green algae ಅಂತ ಕರೀತೀವಿ. They found ಅಲ್ಲಿ ಕಂಡು ಬರ್ತವೆ ಇಲ್ಲಿ fresh water and marine water. And there is a unicellular ಲೆಮನೋಮಲಾಸ್ ನೋಡಿ unicellular ಇದೆ ವಾಲ್ವಾಕ್ಸ್ colonial ಗುಂಪಾಗಿ ಕಂಡು ಬರಬಹುದು. ಒಂದೊಂದು ಸೆಲ್ ಅರೇಂಜ್ ಆಗಿರೋ ಫಿಲಮೆಂಟಸ್ ರೂಪದಲ್ಲಿ ಸಹ ಕಂಡು ಬರುತ್ತೆ. This is what we call this. They are unicellular and ಒಂದೊಂದೇ ಇರಬಹುದು. Like for example, you can quote examples from Chlamydomonas, and then what we call this colonial walnuts ಅಂತ ಹೇಳ್ತಾರೆ colonial, and then filamentous ರೂಪದಲ್ಲಿ ಸಹ ನಾವು ಕಂಡು ಬರಬಹುದು. ಅಂದ್ರೆ ಇದು ಬೇರೆ ರೂಪದಲ್ಲಿ ಅವು ಕಂಡು ಬರ್ತವೆ. ಒಂದೊಂದೇ ಸಿಂಗಲ್ ಆಗಿ ಯುನಿಸ್ ಏಕಕೋಶ ಇರುವಂತ ಯುನಿಸೆಲ್ಯುಲರ್ ರೂಪದಲ್ಲಿ ಇರಬಹುದು. ಅಲ್ಲಿ ಅನೇಕ ಸೆಲ್ಸ್ ಗಳೆಲ್ಲ ಸೇರ್ಕೊಂಡು ಒಂದು ಕಲೋನಿ ಆಗಿರ್ಬೋದು ಅನ್ನೋದು. ದಿಸ್ ಕಲೋನಿ ಡಾಟ್ ಒಳಗಡೆ ಮತ್ತೆ ಕಲೋನಿ ಡಾಟ್ ಕಲೋನಿ ಡೆವಲಪ್ ಆಗಿರೋದು ಈ ತರ ಡೆವಲಪ್ ಆಗ್ತಾ ಹೋದ್ರೆ ಸ್ಪೈರೋಗೈರಾ ಇದ್ದಲ್ಲಿ ಸೆಲ್ಸ್ ಒಂದ್ರ ಮೇಲೆ ಒಂದು ಪ್ಲೇಸ್ ಆಗಿ ಒಂದು ಫಿಲಮೆಂಟಸ್ ರೂಪದಲ್ಲಿ ಅವು ಕಂಡು ಬರ್ತವೆ ಅನ್ನೋದು. ಅಂಡ್ ಇನ್ ಕೇಸ್ ದಿಸ್ ಅಲ್ಲಿ ಮುಖ್ಯವಾಗಿ ಇವನ ಗ್ರೀನ್ ಆಲ್ಗೆ ಅಂತ ನಾವು ಕರೆದ್ವಿ. ಹಂಗಾಗಿ ಇದರಲ್ಲಿ ಯಾವ ಪಿಗ್ಮೆಂಟ್ಸ್ ಮೇನ್ ಪಿಗ್ಮೆಂಟ್ ಇಟ್ ಕನ್ಸಿಸ್ಟಿಂಗ್ ಆಫ್ what you call them is pigments it consists green coloration ಬೇಕಾದ ಬಾಡಿಯಲ್ಲಿ ಇರೋ ಸೆಲ್ಸ್ ಏನಿದೆ ಪಿಗ್ಮೆಂಟ್ಸ್ ಲೈಕ್ ಕ್ಲೋರೋಫಿಲ್ ಎ ಅಂಡ್ ಕ್ಲೋರೋಫಿಲ್ ಬಿ ಇರುತ್ತೆ ಹೆಚ್ಚಿಗೆವಾಗಿ. ಅಲಾಂಗ್ ವಿತ್ ಅದರ್ ಪಿಗ್ಮೆಂಟ್ಸ್ ಕೆರಾಟಿನಾಯ್ಡ್ಸ್ ಅಂಡ್ ಗ್ಲಿಯಾಂಥೋಫಿಲ್ಸ್ ಆಲ್ಸೋ ಪ್ರೆಸೆಂಟ್ ಇರುತ್ತೆ. ಮೇನ್ ಆಗಿರುವಂತ ಪಿಗ್ಮೆಂಟ್ಸ್ ಯಾವಂದ್ರೆ ಕ್ಲೋರೋಫಿಲ್ ಅಂಡ್ ಕ್ಲೋರೋಫಿಲ್ ಎ ಅಂಡ್ ಕ್ಲೋರೋಫಿಲ್ ಬಿ ಇವೆರಡು ಹೆಚ್ಚು ಮೇನ್ ಆಗಿರುವಂತ ಪಿಗ್ಮೆಂಟ್ ಆಗಿರುತ್ತ ಅದು ಕಲರೇಷನ್ ಏನು ಕಂಡು ಬರುತ್ತಲ್ಲ ಅದು ನೋಡಿ ಗ್ರೀನ್ ಕಲರ್ ಇದೆ ಅಂತ ಹೇಳಿದೆ. ದಿ ಸೆಲ್ಸ್ ಯಾವ cells of pigments like cells are main pigments. Main pigments like main pigments like chlorophyll A ಮತ್ತೆ B ಇರ್ಬೋದು and along with carotenoids and xanthophylls. Xanthophylls are out and about. Along with the main pigments like chlorophyll A, B, carotenoids and xanthophylls are available. Along with that, you can see these are what you call them as cell wall. There is cell wall. Cell wall is made up of a cellulose as well as the pectin. Main again cellulose and the main cell wall is made up of what you call them as cellulose made up of cellulose and the pectin in the model put today. What you call green algae? The cell wall is made up of cellulose. This cellulose one of the characteristic of plants. Cell wall is made up of cellulose. ಹಂಗಾಗಿ ಇಲ್ಲಿ ಸೆಲ್ಯುಲೋಸ್ ಇರುತ್ತೆ ಅನ್ನೋದು. ಆಮೇಲೆ ಇಲ್ಲಿ ಪ್ಲಾಂಟ್ಸ್ ಅಲ್ಲಿ ಕ್ಲೋರೋಫಿಲ್ ಪಿಗ್ಮೆಂಟ್ ಇದೆ ಅಂದ್ರೆ ಆ ಕ್ಲೋರೋಫಿಲ್ ಸೆಲ್ ಇರ್ತದೆ ಪ್ರೆಸೆಂಟ್ ಇನ್ ಕ್ಲೋರೋಪ್ಲಾಸ್ಟ್. ಆ ಕ್ಲೋರೋಪ್ಲಾಸ್ಟ್ ಇದೆಯಲ್ಲ ದೇ ಮೇ ಬಿ ವಾಟ್ ಯು ಕಾಲ್ ದಟ್ ಇಸ್ ಡಿಫರೆಂಟ್ ಇನ್ ಶೇಪ್ಸ್ ಬೇರೆ ಬೇರೆ ಆಗಿದ್ದಾರೆ. ಸಮ್ ಆಫ್ ದೆಮ್ ಕಪ್ ಶೇಪ್ ಇರಬಹುದು and some of them are called a spring shape ಇರಬಹುದು. ಅಂದ್ರೆ they may be a cup shape, they may be what you call plate like and the disc shape or they may be what you call the message. ನಾವು ಯಾವ ತರ ಕಂಡು ಬರುತ್ತೆ ಸ್ಪೈರಲ್ ಶೇಪ್ ಅಲ್ಲಿ ಅಂದ್ರೆ ಕ್ಲೋರೋಪ್ಲಾಸ್ಟ್ ನ ಶೇಪ್ ಅಲ್ಲಿ ಸ್ಪೈರೋಗೈರಾ ಅಂತ ಕ್ಲೋರೋಪ್ಲಾಸ್ಟ್ ಸ್ಪೈರಲ್ ಶೇಪ್. ಹಾಗಾಗಿ ಈ ಸ್ಪೈರೋಗೈರಾ ಅಂತ ಹೆಸರಿದ್ದಾರೆ. ಹಿಂಗೆ ಈ ಕ್ಲೋರೋಪ್ಲಾಸ್ಟ್ ಅಲ್ಲಿ ನಾವು ವೆರೈಟೀಸ್ ನಾವು ಕಂಡು ಬರುತ್ತೆ. ಮೆನಿ ಇವುಗಳಲ್ಲಿ ಕ್ಲೋರೋಪ್ಲಾಸ್ಟ್ ಇದೆಲ್ಲ ವೇರಿ ಇನ್ ದಿ ಸ್ಟ್ರಕ್ಚರ್ ಒಂದೇ ತರ ಸ್ಟ್ರಕ್ಚರ್ ಇದೆಲ್ಲ. ದೇ ಮೇ ಬಿ ಪ್ಲೇಟ್ ಲೈಕ್, ದೇ ಮೇ ಬಿ ಕಪ್ ಲೈಕ್, ದೇ ಮೇ ಬಿ ಡಿಸ್ಕಾಯ್ಡಲ್ ಟೈಪ್ ಅಂಡ್ ದೇ ಮೇ ಬಿ ಸ್ಪೈರಲ್ ಶೇಪ್. ಬಿಕಾಸ್ ನೆಕ್ಸ್ಟ್ ಪಾಯಿಂಟ್ ಹೇಳಿದ್ರೆ ಕ್ಲೋರೋಪ್ಲಾಸ್ಟ್ is ವೇರಿ ಆಗ್ತಿದೆ. ಯಾವ್ದು ಇನ್ ಶೇಪ್ ಅಲ್ಲಿ ಹೆಂಗೆ ವೇರಿ ಆಗಿದೆ ಲೈಕ್ ಕಪ್ ಲೈಕ್ ಇರ್ಬೋದು, ಡಿಸ್ಕ್ ಲೈಕ್ ಇರ್ಬೋದು, ಪ್ಲೇಟ್ ಲೈಕ್ ಆಗಿದೆ. ಹಂಗೆ ಹಿಂಗೆ ಸ್ಪೈರಲ್ ಶೇಪ್ ಹೀಗೆ ಕ್ಲೋರೋಪ್ಲಾಸ್ಟ್ ವೇರಿ ಆಗಿದೆ. And the reserve food material, they store the reserve food material in a structure called them as a pyrenoids. Pyrenoids is nothing but what you call them as ಅಲ್ಲಿ ಪ್ರೋಟೀನ್ ಇದೆ, ಅದರ ಸುತ್ತ what you call them as ಈ ಒಂದು what you call them as ಸ್ಟಾರ್ಚ್ ಏನಾಗಿದೆ ಡೆಪಾಸಿಟ್ ಆಗಿದೆ. ಹಂಗಾಗಿ this is called them as ಈ ಕ್ಲೋರೋಪ್ಲಾಸ್ಟ್ ಒಳಗಡೆ ನೋಡಿದ್ರೆ ನಿಮಗೆ this is called ಕ್ಲೋರೋಪ್ಲಾಸ್ಟ್ ಅಂದ್ರೆ ಈ ಕ್ಲೋರೋಪ್ಲಾಸ್ಟ್ ಒಳಗಡೆ ಕೆಲವು ಸ್ಟ್ರಕ್ಚರ್ಸ್ ಗಳು ಕಾಣ್ತವೆ. Storage bodies are present. Chloroplast here certain storage bodies are present. These storage bodies are called as pyrenoids.
ಈ ಪೈರಿನಾಯ್ಡ್ಸ್ ಏನಿಗೆ ಪ್ರೋಟೀನ್ ಅಂಡ್ as well as what you call them as ಕ್ಲೋರೋಪ್ಲಾಸ್ಟ್ ಇರ್ತಾನೆ ಇಲ್ಲಿ what you call ಪ್ರೋಟೀನ್ ಇರ್ತಾನೆ ಸುತ್ತ ಈ ಸ್ಟಾರ್ಚ್ ರಿಸರ್ವ್ ಫುಡ್ ಮೆಟೀರಿಯಲ್ ಈ ತರ ಸ್ಟೋರ್ ಆಗಿದೆ ಇಂತ ಸ್ಟ್ರಕ್ಚರ್ಸ್ ಗಳು ಈ ಕ್ಲೋರೋಪ್ಲಾಸ್ಟ್ ಮೇಲೆ ಕಂಡು ಬರ್ತವೆ ಅಂದ್ರೆ ಈ ತರ ಸ್ಟ್ರಕ್ಚರ್ಸ್ ಗಳು ಏನಿದಾವಲ್ಲ ಅದನ್ನ ಸ್ಟೋರೇಜ್ ಬಾಡೀಸ್ ಗಳು ಅವನ್ನ ಏನಕ್ಕೆ 6 ಆಕ್ಸೆಸ್ ಆಗುತ್ತೆ 6 ಈ ರೀತಿ ಸ್ಟೋರ್ ಆಗುತ್ತೆ ಪೈರಿನಾಯ್ಡ್ಸ್ ಓಕೆ ಅಂತ ಹೇಳಿದ್ರೆ ಪೈರಿನಾಯ್ಡ್ಸ್ ಅಂತ ಹೇಳ್ತೀವಿ ಈ ಪೈರಿನಾಯ್ಡ್ಸ್ ಕಂಡು ಬರ್ತವೆ ಅಲ್ಲಿ ಕ್ಲೋರೋಪ್ಲಾಸ್ಟ್ ಸ್ಟೋರೇಜ್ ಬಾಡೀಸ್ ದೇವಿಗೆ ಸ್ಟೋರೇಜ್ ಬಾಡೀಸ್ ಕಾಲ್ತಿವೆ ಪೈರಿನಾಯ್ಡ್ಸ್ ಇರ್ತವೆ ಅನ್ನೋದು ಆಮೇಲೆ ಇವುಗಳು ಮುಖ್ಯವಾಗಿ ನಾವು ನೋಡಿದಾಗ ಇವುಗಳ ರೀಪ್ರೊಡಕ್ಷನ್ ಬಂದಾಗ how can it is reproduced? It is reproduced by different methods. One is called as a HDD reproduction by fragmentation in the other and in case this asexual reproduction is by the formation of a Jew spores and sexual reproduction is by the particular is a fusion of the gametes. Fusion of the gametes. Spores produce ಮಾಡೋದು Jew spores. Asexual reproduction is fusion of gametes ಗಳು ಫ್ಯೂಸ್ ಆಗ್ತವೆ ಅನ್ನೋದು ಆ ಒಂದು ಫ್ಲಾಜಿಲೇಟೆಡ್ ಆಗಿರುವಂತ ಒಂದು gametes ಗಳು ಏನಾಗುತ್ತೆ ಫ್ಯೂಸ್ ಆಗ್ತವೆ ಅನ್ನೋದು ಅಲ್ಲಿ ಫ್ಯೂಷನ್ ಆಫ್ gametes ನೋಡಿದಾಗ ಯಾವ ತರ ಫ್ಯೂಷನ್ ಆಗುತ್ತೆ ಸಿಂಗಲ್ gametes ಫ್ಯೂಸ್ ಆಗ್ಬೋದು ದಟ್ ಕಾಲ್ಡ್ ಇಸ್ ಐಸೋಗ್ಯಾಮಸ್ dissimilar gametes ಫ್ಯೂಸ್ ಆದ್ರೆ ಅನೈಸೋಗ್ಯಾಮಸ್ and one motile male gamete ಫ್ಯೂಸ್ ಅಂತ ದಟ್ ಕಾಲ್ಡ್ ಇಸ್ ನಾನ್ motile female gamete ಅದರ ಬೇಗ ಜೊತೆ ಫ್ಯೂಸ್ ಆಗೋದು ಅಕ oogamous ಟೈಪ್ ಅಂದ್ರೆ ಇದು ರಿಗಾರ್ಡಿಂಗ್ what you call that is a reproduction in case of the chlorophyll ಅಲ್ಲಿ ಆಗುವಂತದ್ದು what you call fragmentation ಇಂದ reproduction ಆಗೋದು HDD reproduction and what you call that is asexual reproduction ಅಲ್ಲಿ ಮುಖ್ಯವಾಗಿ Jew spores formation ಆಗುತ್ತೆ what you call this fragmentation in case of the HDD reproduction and what you call the next one is called as asexual reproduction is by means of what you call Jew spores and sexual reproduction is by the fusion of gametes. Usually Jew spores are basically Jew sporangium ಆಗಿರ್ತಾರೆ ಮತ್ತು Jew spores ಅಲ್ಲಿ for example ಇದು reproduction ಆಗುತ್ತರ ಸಿಂಗಲ್ parent is involved in asexual reproduction ಒಳಗಡೆ ಈ ಒಂದು protoplasm ಇರುತ್ತಲ್ಲ ಅದು ಡಿವೈಡ್ ಆಗಿ it produces number of flagellated spores like this ಆಮೇಲೆ ವಾಲ್ ಬ್ರೇಕ್ ಆಗಿ Jew spores ರಿಲೀಸ್ ಆಗಿ ಡೆವಲಪ್ ಆಗುತ್ತೆ asexual reproduction by means of Jew spores ಅನ್ನೋದು sexual reproduction ಈ ತರನೇ ಎರಡು gametes formation ಆಗಿರುತ್ತೆ ಆ ಎರಡು gametes ಫ್ಯೂಸ್ ಆಗ್ತವೆ ಸಿಮಿಲರ್ gametes ಫ್ಯೂಸ್ ಆಗೋದು ಡಿಸಿಮಿಲರ್ ಆದ್ರೆ ಅನೈಸೋಗ್ಯಾಮಸ್ ಒಂದು ಮೊಟೈಲ್ ಅಂಡ್ ನಾನ್ ಮೊಟೈಲ್ ಆದ್ರೆ ವರ್ಟಿಕಲ್ oogamous ಈ ಫ್ಯೂಸ್ ಆದ್ಮೇಲೆ ವರ್ಟಿಕಲ್ ಇದೆ ಝೈಗೋಟ್ ಫಾರ್ಮೇಷನ್ ಆಗುತ್ತೆ ವರ್ಟಿಕಲ್ ಇದೆ ಆಮೇಲೆ ನೆಕ್ಸ್ಟ್ ಅದು ಮಿಯಾಸಿಸ್ ಆಗಿ ಮತ್ತೆ ವರ್ಟಿಕಲ್ ಇದೆ ಈ ಅಪ್ಲೈಡ್ ಡಿಯೋಸೈಟ್ಸ್ ಅಂತ ವರ್ಟಿಕಲ್ ಅಪ್ಲೈಡ್ ಸೆಲ್ಸ್ ಫಾರ್ಮೇಷನ್ ಆಗ್ತವೆ ಅಪ್ಲೈಡ್ ಸ್ಪೋರ್ಸ್ ಫಾರ್ಮೇಷನ್ ಆಗ್ತಾವಲ್ಲ ಒಂದು ಎರಡು ಕೂಡಿದಾಗ ಅವುಗಳು ಎಗೇನ್ ಡೆವಲಪ್ ಇಂಟು ನ್ಯೂ ಪ್ಲಾಂಟ್ ಅಪ್ಲೈಡ್ ಪ್ಲಾಂಟ್ ಬಾಡಿ ಡೆವಲಪ್ ಆಗುತ್ತೆ ಈ ರೀತಿಯಾಗಿ ಸೆಕ್ಷುವಲ್ ರಿಪ್ರೊಡಕ್ಷನ್ ನಡೀತದೆ ಈ ಉದಾಹರಣೆ ಕೊಟ್ಟರೆ ಅಂದ್ರೆ ಈ ಒಂದು ಕ್ಲೋರೋಫೈಸ್ ಉದಾಹರಣೆ ಕ್ಲಮಡಮನಾಸ್ ವಾಲ್ವಾಕ್ಸ್ and Sphaerogyra Ulothrix ಅನ್ನೋದು these are the different examples we can quote what is called Volvox in example Chlamydomonas Sphaerogyra what we call this Ulothrix these are different examples for what we call it is a chlorophyll ಅಲ್ಲಿ ಮುಖ್ಯವಾಗಿ ಅವು ಏನಂತ ನಾವು ಗ್ರೀನ್ ಆಲ್ಗೆ ಅಂತೀವಿ they are found in fresh water and marine water ಅಲ್ಲಿ ಕಂಡು ಬರ್ತದೆ ಎಲಿಕ್ಸ್ ಇಲ್ಲ ಫಲವನ್ನಿಗಳು ಮತ್ತು ಫಿಲಮೆಂಟಸ್ ರೂಪದಲ್ಲಿ ಇದಾವೆ this cell main pigment like chlorophyll and the along with the carotenoids and the things ಇರ್ತವೆ and what there is cell wall ಅಂದ್ರೆ ನಮ್ಮ ಮೇಡಪ್ ಆಫ್ ಸೆಲ್ಲೋಸ್ ಇಂದ ಮಾಡಲ್ಪಟ್ಟಿದೆ ಕ್ಲೋರೋಫಾಸ್ಟ್ ಅಲ್ಲಿ ಬೇರೆ ಬೇರೆ ಶೇಪ್ ಗಳಲ್ಲಿ ಕಂಡು ಬಂದಿವೆ ಅಂತ ಹೇಳಿದ್ವಿ and ಅದಕ್ಕೆ ಮುಖ್ಯವಾಗಿ ಇವುಗಳು ಏನಿದೆಲ್ಲ ಇದು ಕ್ಲೋರೋಪ್ಲಾಸ್ಟ್ ಒಳಗಡೆ ಒಂದು ಸ್ಟೋರೇಜ್ ಬಾಡೀಸ್ ಆರ್ ಪ್ರೆಸೆಂಟ್ ದೋಸ್ ಆರ್ ಕಾಲ್ಡ್ ಎಸ್ ಪೈರಿನಾಯ್ಡ್ಸ್ ಅಂತ ಕರಿತೀವಿ ಅನ್ನೋದು ಸ್ಟೋರೇಜ್ ಬಾಡೀಸ್ ಅಲ್ಲಿ ಪ್ರೋಟೀನ್ ಇರುತ್ತೆ ಅಲ್ಲ ಸುತ್ತ ಇರುತ್ತೆ ಸ್ಟಾರ್ಚ್ ಇಸ್ ಪ್ರೆಸೆಂಟ್ ಅನ್ನೋದು ಇದು ರಿಸರ್ವ್ ಫುಡ್ ಮೆಟೀರಿಯಲ್ಸ್ ಕಾಲ್ಡ್ ಸ್ಟಾರ್ಚ್ ಓಕೆ ಇರುವಂತ ರಚನೆಗಳ ಸ್ಟ್ರಕ್ಚರ್ ಗಳಿರುತ್ತೆ ಪೈರಿನಾಯ್ಡ್ಸ್ ಅಂತ ಕರಿತೀವಿ ಆಮೇಲೆ ಇದು ಮುಖ್ಯವಾಗಿ ಇವುಗಳಲ್ಲಿ ರೀಪ್ರೊಡಕ್ಷನ್ ಬಂದ್ವಿ ಟೈಪ್ ಆಫ್ ರೀಪ್ರೊಡಕ್ಷನ್ asexual reproduction sexual reproduction and asexual reproduction ಅನ್ನೋದು ಎಕ್ಸಾಂಪಲ್ಸ್ ದಿಸ್ ಇಸ್ ರಿಗಾರ್ಡಿಂಗ್ what we call one of the class in the what we call this algae what we call chlorophyll now let me pass on to the next one is called is Phaeophyceae ಅಂದ್ರೆ brown algae so three classes are there which are the three classes we going to study one is called green algae chlorophyll pigment main ಆಗಿರುತ್ತದೆ ನೆನಪಿಟ್ಕೊಳ್ಳಿ some of the characters of this and example for this class chlorophyceae next what is Phaeophyceae ಈ Phaeophyceae is called what is called brown algae ಏನಂತ ಕರಿತೀವಿ ನಾವು brown algae ಅಂತ ಕರಿತೀವಿ it's found in what is called is a brown algae Phaeophyceae is
ಬ್ರೌನ್ ಆಲ್ಗೆ ಇಟ್ಸ್ ಫೌಂಡ್ ಇನ್ ಮರೈನ್ ಹ್ಯಾಬಿಟಾಟ್. ಮರೈನ್ ಸಮುದ್ರದಲ್ಲಿ ಕಂಡು ಬರುತ್ತೆ. ದಿಸ್ ಇನ್ ಕೇಸ್ ದಿಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಎಕ್ಸಾಂಪಲ್ ಫಾರ್ ದಿಸ್ ಇದೆ. ನೋಡಿದಾಗ ಅನೇಕ ಎಕ್ಸಾಂಪಲ್ಸ್ ನೀವು ಸ್ಟಡಿ ಮಾಡ್ತೀವಿ ಅಂತ ಕಲ್ತೇನೆ. ಲ್ಯಾಮಿನೇರಿಯಾ ಅಂತ ಇದೆ, ಅದು ಒನ್ ಆಫ್ ದ ಎಕ್ಸಾಂಪಲ್ ಆಗಿರುತ್ತೆ. ಲ್ಯಾಮಿನೇರಿಯಾ ಬ್ರೌನ್ ಆಲ್ಗೆ ಯು ವಾಂಟ್ ಟು ಸ್ಟಡಿ ಅಂಡ್ ದಿಸ್ ಇಸ್ ಕಾಲ್ಡ್ ಇನ್ ಕೇಸ್ ಆಫ್ ದಿಸ್ ಅಲ್ಲಿ. ಆಮೇಲೆ ಮುಖ್ಯವಾಗಿ ಏನಾಗಿದೆ ಅಂದ್ರೆ ಇಲ್ಲಿ ದೇವಿಗೆ ಪಿಗ್ಮೆಂಟ್ ಏನಿದೆಯಲ್ಲ ಅದರಲ್ಲಿ ಬ್ರೌನ್ ಕಲರೇಷನ್ ಕಾರಣ ಆಗಿರುವಂತಹ ಪಿಗ್ಮೆಂಟ್ ಇಲ್ಲಿ ಕಂಡು ಬರುತ್ತೆ. ಅಲ್ಲಿ ಗ್ರೀನ್ ಮೇನ್ ಪಿಗ್ಮೆಂಟ್ ಏನಿದೆ ಕ್ಲೋರೋಫಿಲ್ ಎ ಮತ್ತೆ ಬಿ ಇದ್ರೆ, ಇಲ್ಲಿ ಮುಖ್ಯವಾದಂತಹ ಪಿಗ್ಮೆಂಟ್ಸ್ ಏನಿದಾವಲ್ಲ ಝ್ಯಾಂಥೋಫಿಲ್ಸ್ ಅನ್ನೋದು, ಆಮೇಲೆ ಕೆರಟಿನಾಯ್ಡ್ಸ್ ಅಂಡ್ ಲ್ಯೂಕೋಕ್ಸಾಂಥಿನ್ಗಳು. ಕ್ಲೋರೋಫಿಲ್ ಎ ಇರುತ್ತೆ, ಅಷ್ಟೊಂದು ಹೆಚ್ಚಿನ ಪ್ರಮಾಣದಲ್ಲಿ ಇರಲ್ಲ. ಈ ಬ್ರೌನ್ ಕಲರೇಷನ್ ಬೇಕಾದಂತ ಹೆಚ್ಚಿನ ಪಿಗ್ಮೆಂಟ್ ಆದಂತಹ ಝ್ಯಾಂಥೋಫಿಲ್ಸ್, ಲ್ಯೂಕೋಕ್ಸಾಂಥಿನ್ ಅನ್ನೋಂಥದ್ದು ಹೆಚ್ಚಿಗೆ ಬ್ರೌನ್ ಕಲರ್ ಬೇಕಾದಂತ ಪಿಗ್ಮೆಂಟ್ಸ್ ಗಳು ಕಂಡು ಬರ್ತವೆ ಅನ್ನೋದು. ಇವು ಎಂತ ಆಲ್ಗಿವು ಬ್ರೌನ್ ಆಲ್ಗೆ ಎಲ್ಲಿ ಕಂಡು ಬರ್ತವೆ? ಫೌಂಡ್ ಇನ್ ಮರೈನ್ ಹ್ಯಾಬಿಟಾಟ್. ಮರೈನ್ ಹ್ಯಾಬಿಟಾಟ್ ಅಲ್ಲಿ ಕಂಡು ಬರುತ್ತೆ. ನೆಕ್ಸ್ಟ್ ಮುಖ್ಯವಾಗಿ ಇನ್ನೊಂದು ಕ್ಯಾರೆಕ್ಟರ್ ನೋಡಿದಾಗ ಯಾವ ತರ ಕಂಡು ಬರುತ್ತೆ? ಬ್ರಾಂಚ್ ಆಗಿರ್ತವೆ ಅದು. ಪ್ರೊಫ್ಯೂಸ್ಲಿ ಕೆಲಸ ಹೆಚ್ಚಿನ ಬ್ರಾಂಚಸ್ ಗಳು ಕಂಡು ಬರುತ್ತೆ ಅಂತ ನೋಡಿ. ಫಿಲಮೆಂಟಸ್ ರೂಪದಲ್ಲಿ ಇರ್ಬೋದು ಅನ್ನೋದು. ಅಂಡ್ ಬ್ರಾಂಚ್ ಫಿಲಮೆಂಟಸ್, ಬ್ರಾಂಚ್ ಫಿಲಮೆಂಟಸ್ ಇದೆ ನೋಡಿ. ಉದ್ದಕ್ಕೆ ಒಂದು ಉದ್ದಕ್ಕೆ ಫಿಲಮೆಂಟಸ್ ತರ ಇರ್ಬೋದು, ಅಥವಾ ಹೀಗೆ ಡಿವೈಡ್ ಆಗಿರ್ಬೋದು. ಈ ತರ ಹೊಡಿಕೊಳ್ಳಿ ಬ್ರಾಂಚ್ ಆಗಿರ್ಬೋದು ಅನ್ನೋದು. ಅಂಡ್ ಸಮ್ ಟೈಮ್ ಹೊಡಿಕೊಳ್ಳಿ ಎಕ್ಟೋಕಾರ್ಪಸ್ ಅಲ್ಲಿ ಬ್ರಾಂಚ್ ಕಂಡು ಬರುತ್ತೆ. ಅಂಡ್ ಪ್ರೊಫ್ಯೂಸ್ಲಿ ಬ್ರಾಂಚ್, ಬಹಳ ಹೆಚ್ಚಿಗೆ ಬ್ರಾಂಚ್ ಆಗಿರೋದಕ್ಕೆ ಇಟ್ ಸ್ಪ್ರೆಡ್ ಔಟ್ ಹೊಡಿಕೊಳ್ಳಿ 100 meters ಲೈಕ್ ದಟ್. ಅದು ಸ್ಪ್ರೆಡ್ ಆಗ್ತಾ ಬ್ರಾಂಚ್ ಆಗ್ತಾ ಹೋಗೋದಕ್ಕೆ ಕೆಲ್ಪ್ಸ್ ಅಂತ ಕರೀತೀವಿ. ಬ್ರೌನ್ ಆಗಿ ಕೆಲ್ಪ್ಸ್ ಅನ್ನೋದು ಇಟ್ಸ್ ಮೇ ರೀಚಸ್ ಅಬೌಟ್ ಹೊಡಿಕೊಳ್ಳಿ ಎಷ್ಟು 100 meters ತನಕ ಬೆಳೀತದೆ ಅನ್ನೋದು. ಅದಕ್ಕೆ ಈ ಫಿಲಮೆಂಟಸ್ ಬ್ರಾಂಚ್ ಅಂಡ್ ಪ್ರೊಫ್ಯೂಸ್ ಬ್ರಾಂಚ್ ಆಗಿರುವಂತಹ ಎಕ್ಟೋಕಾರ್ಪಸ್. ಇದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ರೆ ಎಕ್ಟೋಕಾರ್ಪಸ್ ಅಂಡ್ ಇಟ್ಸ್ ಮೇ ಬಿ ಪ್ರೊಫ್ಯೂಸ್ಲಿ ಬ್ರಾಂಚ್, ಪ್ರೊಫ್ಯೂಸ್ಲಿ ಬ್ರಾಂಚ್, ಬಹಳ ಬ್ರಾಂಚ್ ಆಗುತ್ತೆ. ಪ್ರೊಫ್ಯೂಸ್ಲಿ ಬ್ರಾಂಚ್ ಲೈಕ್ ಪಡ್ಕೊಳ್ಳುತ್ತದೆ ಸ್ಕಿಲ್ಸ್. ಈ ತರ ಅವು ಕಂಡು ಬರ್ತವೆ. ಇಲ್ಲಿ ನಾವೇನು ಇಂಗ್ಲಿಷ್ ಎಲ್ಲ ಇಲ್ಲಿ ಫಿಲಮೆಂಟಸ್ ಬ್ರಾಂಚಸ್ ಆಗಿ ಕಂಡು ಬರ್ತವೆ ಅನ್ನೋದು. ಅಂಡ್ ಇದರಿಗೆ ಮುಖ್ಯವಾಗಿ ಅಲ್ಲಿ ಮರೈನ್ ವಾಟರ್ ಕಂಡು ಬಂದು ಮತ್ತೆ ಫ್ರೆಶ್ ಈ ಮರೈನ್ ವಾಟರ್ಸ್ ಅಲ್ಲಿ ಇವು ಕಂಡು ಬರ್ತವೆ ಅನ್ನೋದು. ಅಂಡ್ ಇಲ್ಲಿ ದೇವರಿಗೆ ಮೇನ್ ಪಿಗ್ಮೆಂಟ್ ದಿ ಸೆಲ್ಸ್ ಯಾವ ಪಿಗ್ಮೆಂಟ್ಸ್ ಲೈಕ್ ಮೇನ್ ಪಿಗ್ಮೆಂಟ್ಸ್ ಇರ್ತವೆ ಅಂದ್ರೆ ಅದು ಹೆಚ್ಚಿನ ಪ್ರಮಾಣದಲ್ಲಿ ಇರೋದಿಲ್ಲ. ಕ್ಲೋರೋಫಿಲ್ ಎ ಪಡಿಕೊಳ್ಳಿ ಝ್ಯಾಂಥೋಫಿಲ್ಸ್ ಕಂಡು ಬರುತ್ತೆ. ಆಮೇಲೆ ಕೆರೋಟಿನಾಯ್ಡ್ ಅಂಡ್ ಲ್ಯೂಕೋಕ್ಸಾಂಥಿನ್ ಇರುತ್ತದೆ. ದಿಸ್ ಒನ್ ಆಫ್ ದಿ ಪಿಗ್ಮೆಂಟ್. ಆಮೇಲೆ ಸೆಲ್ಸ್ ಅಲ್ಲಿ ಸೆಲ್ ವಾಲ್ ಇರುತ್ತೆ. ಆ ಸೆಲ್ ವಾಲ್ ಮೇಲೆ ಒಂದು ಹೊಡಿಕೊಳ್ಳಿ ಐಟೋಕೊಲೈಡಸ್ ಸಬ್ಸ್ಟೆನ್ಸ್ ಇರ್ತದೆ. ನಾವು ಹೊಡಿಕೊಳ್ಳಿ ಆಲ್ಜಿನ್ ಎಕ್ಸ್ಟ್ರಾಕ್ಟೆಡ್ from this deposit. Cell wall ಮೇಲೆ deposition of what we call as hydrocolloidal substance ಇರುತ್ತೆ. ಅಂದ್ರೆ ಇಲ್ಲಿ cell wall they have cell wall deposited by what we call as hydrocolloidal substance algin ಅಂತ ಒಂದು ವಸ್ತು ಇರುತ್ತೆ. ಅದಕ್ಕೆ ನಾವು ಈ ಒಂದು commercially extract is called algin. ಅಂಡ್ ಇಲ್ಲಿ ರಿಸರ್ವ್ ಫುಡ್ ಮೆಟೀರಿಯಲ್ ಯಾವ್ದು ಇರ್ತದೆ? ಲ್ಯಾಮಿನೇರಿನ್ ಅಲ್ಲಿ ಪರ್ಟಿಕ್ಯುಲರ್ಲಿ ಒನ್ ಆಫ್ ದಿ ರಿಸರ್ವ್ ಫುಡ್ ಮೆಟೀರಿಯಲ್ ಇಸ್ ಕಾಲ್ಡ್ ಮ್ಯಾನಿಟಾಲ್ ಅಂಡ್ ಲ್ಯಾಮಿನ್. ಇಲ್ಲಿ ರಿಸರ್ವ್ ಫುಡ್ ಮೆಟೀರಿಯಲ್ ಇಸ್ ಸ್ಟಾರ್ಚ್. ಇಲ್ಲಿ ರಿಸರ್ವ್ ಫುಡ್ ಮೆಟೀರಿಯಲ್ ಕಾಲ್ಡ್ ರಿಸರ್ವ್ ಫುಡ್ ಮೆಟೀರಿಯಲ್ in the form of ಯಾವ ಇರುತ್ತೆ? ಇಲ್ಲಿ form of ಲ್ಯಾಮಿನೇರಿನ್. ಇಲ್ಲಿ ಗಿಡ ಒಂದಿನ ಲ್ಯಾಮಿನೇರಿಯಾ ಅಂತ ಲ್ಯಾಮಿನೇರಿನ್ and mannitol these are the reserve food metals of the brown algae. ಲ್ಯಾಮಿನೇರಿನ್ ಅನ್ನೋದು mannitol ಅನ್ನೋದು
ಅಂಡ್ ಇಲ್ಲಿ ಸರ್ ನೀವು ಸಿ ಡಿಫರೆಂಟ್ ಟೈಪ್ಸ್ ಆಫ್ ಬಾಡಿ ಕಾಲ್ಡ್ ಇಲ್ಲಿ ಬಾಡಿಯನ್ನು ನೋಡಿದಾಗ ಈ ಜೀವಿಗಳಲ್ಲಿ ಸ್ವಲ್ಪ ಇಲ್ಲಿ ನಾವು ಕೆನಾಟಿಸಿ ಕೋಶ ಇಲ್ಲಿ ಸ್ವಲ್ಪ ಡಿಫರೆನ್ಸಿಯೇಷನ್ ಕಾಣ್ಬಹುದು. ಅಂಡ್ ಇಲ್ಲಿ ಕಾಲ್ಡ್ ಇಟ್ ಇಸ್ ಅಟ್ಯಾಚ್ಮೆಂಟ್ ಸಬ್ಸ್ಟ್ರೇಟ್ ಅಂತ ಬೈ ಓಲ್ಡ್ ಫಾಸ್ಟ್. ಏನಾಗಿದೆ ಅಂದ್ರೆ ಇದು ಅಟ್ಯಾಚ್ ಆಗಿರುತ್ತೆ. ಯಾವ್ದಕ್ಕೆ ಅಟ್ಯಾಚ್ ಆಗಿರುತ್ತೆ ಅಂದ್ರೆ ಬಟ್ ಕಾಲ್ಡ್ ಓಲ್ಡ್ ಫಾಸ್ಟ್ ಮುಖಾಂತರ ಇದು ಅಟ್ಯಾಚ್ ಆಗಿರುತ್ತೆ. ಫ್ಯೂಕಸ್ ಅನ್ನೋದು ಅಟ್ಯಾಚ್ಮೆಂಟ್ ಸಬ್ಸ್ಟ್ರೇಟ್ ಬೈ ಓಲ್ಡ್ ಫಾಸ್ಟ್ ಅಂಡ್ ಇಸ್ ಎ ಬಟ್ ಕಾಲ್ಡ್ ಸ್ಟಾಕ್ ಅಂತ ಇರುತ್ತೆ. ದಿಸ್ ಇಸ್ ಕಾಲ್ಡ್ ಓಲ್ಡ್ ಫಾಸ್ಟ್ ಅಂದ್ರೆ ಓಲ್ಡ್ ಫಾಸ್ಟ್ ಇದು ಮುಖಾಂತರ ಅಟ್ಯಾಚ್ ಆಗಿ ಸಬ್ಸ್ಟ್ರೇಟ್ ಯಾರು ಮೇಲೆ ಸಮುದ್ರದಲ್ಲಿ ಅಂಟಿಕೊಂಡಿರುತ್ತೆ. ಆಮೇಲೆ ಇದರಲ್ಲಿ ಸ್ಟಾಕ್ ಆರ್ ಸ್ಟ್ರೈಕ್ ಅಂತ ಇದೆ. ಈ ಸ್ಟ್ರೈಕ್ ಕಾಣುತ್ತೆ ಫ್ರಾಡ್ ಅಂದ್ರೆ give me difference with the what you call it old fast and ಸ್ವಲ್ಪ ಸ್ಟಾಕ್ ಇದೆ. this is called old fast and this is called laminaria ಅಂತಿದ್ದು. old fast and this is stalk or stripe and leaf like structure called ಫ್ರಾಡ್ ಅಂತ. ಹಿಂಗೆ ಆ ಒಂದು ಭಾಗಗಳನ್ನು ನಾವು ಅದರಲ್ಲಿ ಡಿಫರೆನ್ಶಿಯೇಟ್ ಮಾಡಬಹುದು. ಸ್ವಲ್ಪ ಮಟ್ಟಿಗೆ what you call thalloid plant body cannot be differentiated root stem ಅಂತ ಹೇಳಕ್ಕಾಗಲ್ಲ. ಆದ್ರೆ I can differentiate old fast and stripe and leaf like structure called fronds ಅಂತ ನಾವು ಇವುಗಳನ್ನ ಡಿಫರೆನ್ಶಿಯೇಟ್ ಮಾಡಬಹುದು ಅಂತ. ಇಲ್ಲಿ ಸಹ ನಾವು vegetative reproduction by means of fragmentation and asexual reproduction is by means of what we call them is a formation of the spores called them as a zoospores, formation of the biflagellated zoospores and the sexual reproduction is that you can see that called them as a different types of sexual reproduction. Isogametes, the same type of gametes get fused, other dissimilar gametes get fused called them as a anisogametes. And what call them is a one motile gamete and called non-motile gamete get fused oogamous type of sexual reproduction ಕಂಡು ಬರುತ್ತೆ. Example for a fucus, some of the example for fucus and this is called the laminaria. Laminaria and fucus and some of the other examples we will also quote for this called them as a ಒಂದು ಹಾಲಿಗೆಗೆ ನಾವು ಕೋಟ್ ಮಾಡಬಹುದು ಅನ್ನೋದು. ಅಲ್ಲಿ ಮುಖ್ಯವಾಗಿ ಡಿಕ್ಟಿಯಾ ಅಂತ ಒಂದಿದೆ ಅಂಡ್ ಫ್ಯೂಕಸ್ ಅಂತಿದೆ, ಲ್ಯಾಮಿನೇರಿಯಾ ಅಂತ ಇದೆ. ಇವನ್ನ ನೀವು ಬ್ರೌನ್ ಆಗಿ ಎಕ್ಸಾಂಪಲ್ ಕೊಡ್ಬೋದು. ಮೆಡಿಕಲ್ ಎಕ್ಸಾಂಪಲ್ ಕಡೆ ಲ್ಯಾಮಿನೇರಿಯಾ ಹೆಂಗ್ ಬಿಟ್ಕೊಳ್ಬೋದು ಹೇಳ್ಬೋದು. ಲ್ಯಾಮಿನೇರಿಯಾ ಮೆಡಿಕಲ್ ಕೆಲ್ಪ್ಸ್ ನೀವು ಕೊಡ್ಬೋದು. ಎಕ್ಟೋಕಾರ್ಪಸ್ ಅಂಡ್ ಫ್ಯೂಕಸ್ ಈ ಮೆಡಿಕಲ್ ನಾವು ಮೆಡಿಕಲ್ ಎಕ್ಸಾಂಪಲ್ಸ್ ಆಗಿ ನಾವು ಇದರಲ್ಲಿ ಕೊಡಬಹುದು. ಇವು ಒಂದು 3-4 ಎಕ್ಸಾಂಪಲ್. ಬಟ್ ಬ್ರೌನ್ ಆಲ್ಗೆ ಇಲ್ಲಿ ಬ್ರೌನ್ ಆಲ್ಗೆ ಫೌಂಡ್ ಇನ್ ದಿ ಮೊರೈನ್ ಹ್ಯಾಬಿಟಾಟ್. ಅಲ್ಲಿ ಬ್ರಾಂಚ್ ಫಿಲಮೆಂಟಸ್ ಇದೆ. ಎಕ್ಟೋಕಾರ್ಪಸ್ ಫ್ಯೂಸ್ಲಿ ಬ್ರಾಂಚ್ ಆಗಿ ಅಂಡರ್ಮೆಂಟ್ ಬೆಳೆಯುವಂತದ್ದು ಬಾಡಿ ಕಾಲ್ಡಿಂಗ್ ಸ್ಕೆಲ್ಸ್ ಕಂಡುಬಿಟ್ಟು ಸೆಲ್ ವಾಲ್ ಅಲ್ಲಿ ಸೆಲ್ಸ್ ಆಗಿ ಪಿಗ್ಮೆಂಟ್ ಮೇನ್ ಆಗಿ ಕ್ಲೋರೋಫಿಲ್ ಜೊತೆ ಗ್ಲಾನ್ಸಫಿಲ್ ಅಂಡ್ ಕೆರಾಟಿನಾಯ್ಡ್ಸ್ ಗ್ಲಾನ್ ಫ್ಯೂಕೋಗ್ಲಾನ್ ಇದೆ ಬ್ರೌನ್ ಕಲರ್ ಕಾರಣ ಆಗಿದೆ. ಅಂಡ್ ಇದೇವೆ ಸೆಲ್ ವಾಲ್ ಡೆಪಾಸಿಟ್ ಆಲ್ಜಿನ್ ಹೈಡ್ರೋಕ್ಲೋರೈಡ್ ಸಬ್ಸ್ಟೆನ್ಸ್ ಅಂತ ಮುಖ್ಯವಾಗಿ ಹೇಳ್ತು. ದೇವಕಲ್ಲಿ ರಿಸರ್ವ್ ಫುಡ್ ಮೆಟೀರಿಯಲ್ ಈಸ್ ದಿ ಫಾರ್ಮ್ ಆಫ್ ಕಾಲ್ಡ್ ಲ್ಯಾಮಿನೇರಿನ್ ಅಂಡ್ ಮ್ಯಾನಿಟಾಲ್ ಅಂತ ಅನ್ನೋದು. ಆಮೇಲೆ ಇವುಗಳಲ್ಲಿ ಮುಖ್ಯವಾಗಿ ಇವುಗಳಲ್ಲಿ ರಿಪ್ರೊಡಕ್ಷನ್ ಹೆಂಗ್ ಮಾಡ್ತಾರೆ. ಸ್ಟೆಡಿ ರಿಪ್ರೊಡಕ್ಷನ್ ಬೈ ದಿ ಫ್ರಾಗ್ಮೆಂಟೇಷನ್ ಅಂಡ್ asexual reproduction by means of what called biflagellated zoospores and sexual reproduction in isogamous, anisogamous and oogamous type of reproductions ಇಲ್ಲಿ ಕಂಡು ಬಂದಿದೆ ಅಂತ. ಇಲ್ಲಿ ಸ್ವಲ್ಪ ಬಾಡಿನ ನಾವು ಸ್ವಲ್ಪ ಡಿಫರೆನ್ಶಿಯೇಟ್ ಮಾಡಬಹುದು ಅಂದಾಗ ಇಲ್ಲಿ ಸ್ವಲ್ಪ ವರ್ಡ್ ಫಾಸ್ಟ್ ಅಂದ್ರೆ through which is going to attach the substrate and stalk like structure type and leaf like structure called fronds ಇಲ್ಲಿ ಕಂಡು ಬರುತ್ತೆ. This is regarding what you call them as a structure of what you call ಈ ಒಂದು algae. Now let me call the last one algae we call them as a red algae. red algae ನಾವು Rhodophyceae ಏನು ನಾವು Rhodophyceae. ಈ Rhodophyceae ನಾವು ಏನು ಮಾಡ್ತೀವಿ red algae. ಈ ರೆಡ್ ಆಲ್ಗೆ ಉದಾಹರಣೆ ಕೊಡಬಹುದು. ನೀವು ನೋಡಿ ಕಲಿದ್ರೆ ಫಾರ್ಫೈರಾ ಪಾಲಿಸೈಫೋನಿ ನೋಡಿ ಫಾರ್ಫೈರಾ ಅಂದ್ರೆ ಸ್ವಲ್ಪ ಪ್ಲಾಂಟ್ ತರ ಕಾಣಿಸುತ್ತೆ ಬ್ರಾಂಚ್ ಆಗಿದೆ ನೋಡಿ ಪಾಲಿಸೈಫೋನಿ ಅಂತ ರೆಡ್ ಆಲ್ಗೆ ದೇ ಫೌಂಡ್ ಎಲ್ಲಿ ಕಂಡು ಬರ್ತದೆ ದೇ ಫೌಂಡ್ ಇನ್ ಯೂಸ್ ಮರೈನ್ ವಾಟರ್ನಲ್ಲಿ ಕಂಡು ಬರ್ತದೆ ಮರೈನ್ ವಾಟರ್ ಅನ್ನೋದು. ಅಂಡ್ ದೇ ವಿಲ್ ಬಿ ವಾಟ್ ಕಾಲ್ಡ್ ಆಸ್ ಇದರಲ್ಲಿ ಒಂದು ಪಿಗ್ಮೆಂಟ್ ಆಗಿದೆ ಫಾರ್ ಎಕ್ಸಾಂಪಲ್ ವಾಟ್ ಕಾಲ್ಡ್ ಆಸ್ ರೋಡೋ ಫೈಸಿನ್ ಅನ್ನೋಂಥ ಒಂದು ಪಿಗ್ಮೆಂಟ್ ಇದಕ್ಕೆ ರೆಡ್ ಕಲರ್ಸ್ಗೆ ಕಾರಣ ಆಗಿರುವಂತ ಒಂದು ಪಿಗ್ಮೆಂಟ್ ಇದೆ. ಆರ್ ಪೈಕೋ ಬಡಿಕಲ್ದಿನಸ್ ಎರಿಥ್ರಿನ್ ಅಂತ ಎರಿಥ್ರೋಬ್ಲಾಸ್ಟ್ ರೆಡ್ ಬ್ಲಡ್ ಸೆಲ್ಸ್ ಇಲ್ಲಿ ಇರುವಂತಹಕ್ಕೆ ಮೇನ್ ಪಿಗ್ಮೆಂಟ್ ಗಳು ಆರ್ ಪೈಕೋ ಎರಿಥ್ರಿನ್ ಅಂತ. ಹಂಗಾಗಿ ಇದು ರೆಡ್ ಕಲರ್ಸ್ ಪಿಗ್ಮೆಂಟ್ ಆರ್ ಪೈಕೋ ಎರಿಥ್ರಿನ್ ಅಂತ ಪಿಗ್ಮೆಂಟ್ ರೆಡ್ ಕಲರ್ಸ್ ಟು ದಿಸ್ ಆಲ್ಗೆ
And also, ಇದರಲ್ಲಿ ಒಂದು commercially extract one of the substance what you call them agar. Agar is produced by these one red algae, Gracilaria and Giladium ಅಂತಿದೆ. ಇದೆಲ್ಲ ಅದು going to produce one of the substance called them as a agar ಅನ್ನೋದು commercially producing and used for the preparation of ice creams and jellies and also in the synthetic media preparation ಅಲ್ಲಿ ಬಳಸ್ತೀವಿ ಅನ್ನೋದನ್ನ ನಾನು ಹೇಳಿದ್ದೀನಿ. And ಈ ರಿಸರ್ವ್ ಫುಡ್ ಮೆಟೀರಿಯಲ್ ಏನಿಲ್ಲ ಇದು ಸ್ಟೋರೇಜ್ ಫುಡ್ ಮೆಟೀರಿಯಲ್ ಬಟ್ called them as a ಯಾವ ರೀತಿಯಾಗಿ ಇದು ಆಹಾರವನ್ನು ಶೇಖರಿಸುತ್ತೆ ಅಂದ್ರೆ ಆಹಾರ ಯಾವ ರೀತಿಯಲ್ಲಿ ಶೇಖರಿಸುತ್ತೆ ಅದಕ್ಕೆ ಫ್ಲೋರಿಡಿಯನ್ ಸ್ಟಾರ್ಚ್. ಅದು ಆಹಾರ ಏನಿರುತ್ತಂದ್ರೆ ಶೇಖರಿಸುವಂತ ಆಹಾರ ಯಾವ್ದು ಫ್ಲೋರಿಡಿಯನ್ ಸ್ಟಾರ್ಚ್. ಅಲ್ಲಿ ಕ್ಲೋರೋಫೈಸ್ ಇಲ್ಲಿ ವರ್ಟಿಕಲ್ ಸ್ಟಾರ್ಚ್ ಅಂತ ಹೇಳಿದ್ವಿ. ಅಲ್ಲಿ ಮುಂಚೆ ನೆಕ್ಸ್ಟ್ ಬಂದಾಗ ವರ್ಟಿಕಲ್ ಬ್ರೌನ್ ಆಲ್ಗೆದಲ್ಲಿ ಮ್ಯಾನಿಟಾನ್ ಅಂಡ್ ಲ್ಯಾಮಿನೇರಿನ್ ಅಂತ ಹೇಳಿದ್ವಿ. ಇಲ್ಲಿ ಫ್ಲೋರಿಡಿಯನ್ ಸ್ಟಾರ್ಚ್. ಇಲ್ಲಿ ಪಿಗ್ಮೆಂಟ್ ನೋಡಿ ಸ್ವಲ್ಪ ಚೇಂಜ್. ನಾವು ಪಿಗ್ಮೆಂಟ್ಸ್ ಅಂತ ಇಟ್ಕೊಂಡು ನೋಡ್ತಾ ಇದ್ದಾರೆ. ಅಲ್ಲಿ ಕ್ಲೋರೋಫಿಲ್ ಏನ್ ಪಿಗ್ಮೆಂಟ್ ಇದು. ಇಲ್ಲಿ ನೆಕ್ಸ್ಟ್ ಬ್ರೌನ್ ಆಲ್ಗೆ ಬಂದಾಗ ಪೈಕೋಎರಿಕ್ ವರ್ಟಿಕಲ್ Xanthophyllus carotenoid and fucus ಅಂತ ಇದು. ಇಲ್ಲಿ ಆರ್ ಪೈಕೋಎರಿಕ್ ರೆಡ್ ಕಲರೇಷನ್ ಬೇಕಾದ ಪಿಗ್ಮೆಂಟ್ಸ್. ಹಿಂಗೆ ಸ್ವಲ್ಪ ಡಿಫರೆನ್ಸ್ ಗಳು ನೋಡ್ಕೊಂಡು ಹೋಗಬಹುದು. ಇದರಲ್ಲಿ ಒಂದು ಸರ್ಟನ್ ಡಿಫರೆನ್ಸಸ್ ನೋಡಬಹುದು. ಇಲ್ಲಿ ಎ ಸೆಕ್ಷನ್ ರಿಪ್ರೊಡಕ್ಷನ್ ಇಸ್ ಬೈ ವರ್ಟಿಕಲ್ fragmentation. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ವರ್ಟಿಕಲ್ ಸೆಕ್ಷುವಲ್ reproduction by fragmentation. Asexual reproduction ಇಲ್ಲಿ by the formation of a non-motile source. ಅಲ್ಲೆಲ್ಲ ಮೊಟೈಲ್ಸ್ ಬೈಫ್ಲಾಜ್ asexual reproduction biflagellated juice spores ಅಂತ ಇದೆ. ಇಲ್ಲಿ non-motile source. And sexual reproduction is also by the vertical non-motile gametes. Gametes is also sexual reproduction. ಅಲ್ಲಿ ಈ non-motile ಆಗಿರುತ್ತದೆ. And these are some of the examples we import for this called as a Gracilaria. This is example ಕೊಟ್ಟಿರೋದು ಏನು ಕೊಟ್ಟ ಈ ಒಂದು vertical nodophase ಗೆ Gracilaria ಇದರಿಂದ ನಾವು ಅಗಾರ ಪಡಿತೀವಿ ಅಂತ ಗೊತ್ತಿದೆ ನಿಮಗೆ. Gracilaria, Giladium, and next one is Fucus. Another example can provide for Fucus na Porphyra and Polysiphonia. These are different examples for red algae. Red algae, Gracilaria, Giladium, Porphyra and Polysiphonia. These are the different classes of what you call them as algae na ನಾವು ಓದಿದ್ವಿ. What you call the characteristic features of what are the common what you call economic importance of the algae and what are the different classes of the algae we have studied. Okay, this completes the called the algae. Next class let me know about another group of plants like bryophytes and what you call pteridophytes and gymnosperms and angiosperms na next class we discuss. Okay,